ಚಿಕ್ಕಮಗಳೂರಲ್ಲಿ DC ಆಗಿದ್ದಾಗ ಪಾವನಿ ಅಂತ ಇನ್ನೊಂದ್ಸಲ ರೆಗ್ಯುಲರ್ ಆರಾಮಾಗಿ ಹೇಳ್ತೀನಿ. ಚೆನ್ನಾಗಿ ಓದ್ಕೋ, ಆಟ ಆಡ್ಕೋ. ಇವತ್ತು ಟಿವಿಲಿ ನ್ಯೂಸ್ ನೋಡಿದ್ಯೇನಪ್ಪ? ಇಡೀ ಟಿವಿಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಹೀರೋ, ರಾಜ್ಯಕ್ಕೆ ಕತ್ತಲ ಭಾಗ್ಯ ಕೊಟ್ಟ ಮುಖ್ಯಮಂತ್ರಿ ಅಂತ ದೊಡ್ಡ ಟೈಟಲ್ ಬೇರೆ. ರಾಜ್ಯದಲ್ಲಿ 12 ಗಂಟೆ ಕಾಲ ಲೋಡ್ ಶೆಡಿಂಗ್ ಆದ್ರೆ ಜನಗಳ ಗತಿ ಏನಪ್ಪ? ರೈತರು ತಮ್ಮ ಬೆಳೆಗಳಿಗೆ ನೀರು ಕಟ್ಟೋಣ ಅಂದ್ರೆ ಕರೆಂಟ್ ಇಲ್ಲ. ಇನ್ ಫ್ಯಾಕ್ಟ್ರಿಗಳು ಮುಚ್ಚೋಗೋ ಸ್ಥಿತಿಗೆ ಬಂದಿದೆ. ಅಲ್ಲಿ ಕಾರ್ಮಿಕರು ನಾಶ ಆದ್ರು, ರೈತರು ನಾಶ ಆದ್ರು. ಮಳೆ ಇಲ್ಲದೆ ಹಿಂಗಾಗಿದೆ ಪಾಪ. ಬಟ್ ನಾವು ಸುಮ್ಮನೆ ಕೂತಿಲ್ಲ. ಗುಜರಾತ್, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಸರ್ಕಾರಗಳ ಜೊತೆ ಮಾತಾಡಿದ್ದೀವಿ. ನಾಳೆಯಿಂದನೇ 600 ಮೆಗಾವ್ಯಾಟ್ ವಿದ್ಯುತ್ತನ್ನು ಆಮದು ಮಾಡ್ಕೋತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿರೋ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಜೋಪಡಿನಲ್ಲೂ ಕೂಡ 24 ಗಂಟೆ ವಿದ್ಯುತ್ ಇರೋ ಥರ ವ್ಯವಸ್ಥೆ ಮಾಡ್ತಿದ್ದೀವಿ. ನನ್ನ ನಂಬಿರೋ ಜನಕ್ಕೆ ನಾನು ಯಾವತ್ತೂ ಮೋಸ ಮಾಡಲ್ಲ ಪಪ್ಪ. ನಾನು ಆಡಿದ ಮಾತನ್ನು ನಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಾನು ಆ ಕ್ಷಣನೇ ಈ ಪದವಿಗೆ ರಾಜೀನಾಮೆ ಕೊಡ್ತೀನಿ. ಚಿಕ್ಕಮಗಳೂರಲ್ಲಿ ಪಾವನಿ ಅಂದರು. ಅವ್ರು ಯಾರು? ನಮ್ಮಮ್ಮನೂ 8 ವರ್ಷದಿಂದ ಚಿಕ್ಕಮಗಳೂರಲ್ಲೇ ಇದ್ಲು. ಅವಳ ಹೆಸರು ಪಾವನಿನೇ. ಅಂದರೆ ರಂಜಿತ್ ಅವ್ರು ಮೋಸ ಮಾಡಿದ್ದು ನಮ್ಮಮ್ಮಂಗೇನಾ? ಶಾಂತಿ, ಇದ್ಯಾಕೆ ಹೀಗಾಡ್ತಾ ಇದೆಯಾ? ಇಷ್ಟು ವರ್ಷ ಸಂಸಾರ ನಡೆಸಿ ಇವಾಗ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲೇ? ಅವರು ನನ್ನ ಕ್ಲೈಂಟ್ ಕೌಸಲ್ಯ ಅಂತ. ಅವರು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಬಗ್ಗೆ ನೆನ್ನೆ ರಾತ್ರಿ ಅವ್ರ ಹತ್ರ ಮಾತಾಡ್ತಿದ್ದೆ ಅಷ್ಟೇ. ಅದನ್ನೇ ಸೀರಿಯಸ್ ಆಗಿ ಹೇಳೋತ್ತಾನೆ, ಅದೇನು ಹಲ್ಗಿಂಜ್ಕೊಂಡು ಮಾತಾಡೋದು? ತಮಾಷೆಯಾಗಿ ನಗನಗ್ತಾ ಅವ್ರ ಹತ್ರ ಮಾತಾಡದೆ ಹೋದ್ರೆ ಬಿಸ್ನೆಸ್ ನಡೆಯುತ್ತಾ? ಯೋಚನೆ ಮಾಡು. ಓಹೋ, ಹಾಗಾದ್ರೆ ನಿಮ್ಗೆ ಹೆಂಡತಿಗಿಂತ ಬಿಸ್ನೆಸ್ಸೇ ಜಾಸ್ತಿ ಆಗೋಯ್ತಾ? ಹೋಗಿ ಅವಳ ಹತ್ರನೇ ಇದ್ಬಿಡಿ. ಅಪ್ಪ, ಒಳ್ಳೆ ಟೈಮಿಗೆ ಬಂದ್ರಿ ನೀವಿಬ್ರು. ನೋಡ ಮಗನೇ, ನನ್ನ ಕ್ಲೈಂಟ್ ಕೌಸಲ್ಯ ಅನ್ನೋರ ಹತ್ರ ಮಾತಾಡ್ತಾ ಇದ್ದೆ ಬಿಸ್ನೆಸ್ ಬಗ್ಗೆ. ಅದನ್ನು ಸೀರಿಯಸ್ ಆಗಿ ತಗೊಂಡು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ ಕಣೋ ಅವಳು. ಹೌದಮ್ಮ, ನಿಮ್ಮ ಯಜಮಾನು ಈ ವಯಸ್ಸಲ್ಲಿ ದಾರಿ ತಪ್ಪಿದಾರ? ಅಯ್ಯೋ, ನೀನು ಒಬ್ಬ ಮಗ. ನೀನು ಅನ್ಯೋನ್ಯವಾಗಿರೋ ಅಪ್ಪ ಅಮ್ಮನ ಮಧ್ಯದಲ್ಲಿ ಹುಳಿ ಹಿಂಡೋ ಪ್ರಯತ್ನ ಮಾಡ್ತೀಯ. ಆ ಶ್ರೀರಾಮಚಂದ್ರನನ್ನ ಬಿಟ್ಟರೆ ಏಕಪತ್ನಿ ವ್ರತಸ್ಥ ಅಂತ ಇರೋ ನಾನೊಬ್ಬನೇ. ಇವತ್ತಿನವರೆಗೂ ಇನ್ನೊಂದು ಹೆಣ್ಣನ್ನ ಕಣ್ಣೆತ್ತಿ ನೋಡಿಲ್ಲ, ಗೊತ್ತಾ? ಇನ್ನು ಮುಂದಕ್ಕೂ ನೋಡಲ್ಲ ಅಂತ ಏನು ಗ್ಯಾರಂಟಿ? ಲೈ ಅಯ್ಯ ನೋಡು, ಇನ್ನೊಂದು ಸ್ವಲ್ಪ ಹೊತ್ತು ನೀನು ಇದೇ ರೀತಿ ಮಾತಾಡ್ತಾ ಇದ್ರೆ ಸುಳ್ಳನ್ನ ಸತ್ಯ ಮಾಡೋದು ಗ್ಯಾರಂಟಿ. ಆ ಕೌಸಲ್ಯನ ಜೊತೆ ಅಫೇರ್ ಇಟ್ಕೋತೀನಿ, ಡ್ಯೂಯೆಟ್ಟು ಹಾಡ್ತೀನಿ, ಡೇಟಿಂಗು ಹೋಗ್ತೀನಿ. ಏನೇ ಮಾಡ್ತೀಯ? Dad, will you please shut up? ಏನ್ ಡ್ಯಾಡಿ ಇಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದೀರಾ? ದುಡ್ಡು ಕಟ್ಕೊಂಡು ಹೆಂಡತಿ ಮುಂದೆ ಈ ಥರ ಮಾತಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ನಿಮ್ಗೆ?